ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವಾಗ ವೆಜಿಟೇಬಲ್ ಪಲಾವ್ ಹಾಗೂ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಬೇಕಾಗಿರೋ ಸಾಮಗ್ರಿಗಳು ಏನಂದರೆ ಪುದೀನ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹುಳ್ಳಿಕಾಯಿ, ಕ್ಯಾರೆಟು, ಟೊಮ್ಯಾಟೊ, ನೌಕೋಲು, ಹಾಗೆ ಅರ್ಧ ಕಟ್ ಮಾಡಿರೋ ನಿಂಬೆಹಣ್ಣು, ಹಾಗೆ ಮಸಾಲೆ ಐಟಮ್ ಗೊತ್ತಲ್ವ ನಿಮಗೆ, ಪಲಾವ್ ಎಲೆ, ಚಕ್ಕೆ, ಲವಂಗ ಇವೆಲ್ಲ ಪಲಾವ್ ಹಾಕೋ ಐಟಮ್ಸು ಇದು ಬೇಕಾಗುತ್ತೆ. ಜೊತೆಗೆ ಉಪ್ಪು, ಒಂದು ಗ್ಲಾಸ್ ಅಕ್ಕಿ. ಈಗ ಒಂದು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೆನೆಸಿಟ್ಕೊಳ್ಳೋಣ. ಹಾಗೆ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಮೆಣಸಿನ್ಕಾಯಿ, ಶುಂಠಿ, ಪುದೀನ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಪಲಾವ್ ಪೇಸ್ಟ್ ರೆಡಿಯಾಗಿದೆ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊತ ಗ್ಯಾಸ್ ಹಚ್ಚಿ ಆ ಕುಕ್ಕರಿಗೆ 3 ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡೋಣ. ಎಣ್ಣೆ ಕಾದ್ಮೇಲೆ ಅದೇ ಪಲಾವ್ ಐಟಮ್ಸ್ ಇರ್ತಾವಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಆನಿಯನ್ ಆ್ಯಡ್ ಮಾಡೋಣ. ಆನಿಯನ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಆನಿಯನ್ ಗೋಲ್ಡನ್ ಬ್ರೌನ್ ಆಗ್ತಾನೇ ನಾವು ರುಬ್ಕೊಂಡಿದ್ದೀರಲ್ಲ ಪಲಾವ್ದು ಪೇಸ್ಟು ಅದನ್ನು ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಅದು ಕುದೀತಾ ಇದ್ದಂಗೆ ನಾವು ತರಕಾರಿನ ಆ್ಯಡ್ ಮಾಡೋಣ. ಕ್ಯಾರೆಟು, ಹುಳಿಕಾಯಿ, ನೌಕೋಲು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಟೊಮೊಟೊ ಆ್ಯಡ್ ಮಾಡೋಣ. ಟೊಮೊಟೊ ಆ್ಯಡ್ ಮಾಡ್ತಾನೆ ನೀರು ಹಾಕೋಣ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ಇಲ್ಲ 2.5 ಗ್ಲಾಸ್ ನೀರು. ಅದು ನಿಮ್ಗೆ ಏನು ಬೇಕೋ, ಮುದ್ದೆ ಆಗಬೇಕು, ಉದುರ್ದಾಗಬೇಕು, ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡೋಣ. ಅದು ಕುದೀತಾ ಇದ್ದಂಗೆ ಅಕ್ಕಿ ಆ್ಯಡ್ ಮಾಡೋಣ. ಅಕ್ಕಿ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಕುದಿಬೇಕು. ಆವಾಗ ಏನಂದರೆ ತರಕಾರಿ ರೈಸು ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಬೋದು, ಇಲ್ಲಾಂದರೆ ಸಪ್ರೇಟಾಗಿ ಕಾಣಿಸಲ್ಲ. ಕುದೀತಾ ಇದ್ದ ಮೇಲೆ ಕುಕ್ಕರ್ನ ಮುಚ್ಚಿ 2 ವಿಜಿಲ್ ಕೂಗಕ್ಕೆ ಬಿಡಬೇಕು. ಆ 2 ವಿಜಿಲ್ ಕೂಗೋ ಇದರಲ್ಲಿ ನಾವು ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊಸರಿಗೆ ಈರುಳ್ಳಿ, ಟೊಮೊಟೊ, ಹಾಗೆ ತುರಿದಿರೋ ಕ್ಯಾರೆಟ್ ಹಾಕೊಳ್ಳೋಣ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕಿ ನೀರು ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ಹಾಕೋಣ. ಈಗ ಮೊಸರು ಬಜ್ಜಿ ರೆಡಿ ಆಗಿದೆ. ಫೈನಲಿ ಪಲಾವ್ ಆಗಿದೆ. ಪಲಾವ್ ಮೊಸರು ಬಜ್ಜಿ ಹೇಗಿದೆ ಅಂತ ನೋಡೋಣ ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.